ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕೋಕೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಸೂಕ್ತ ಅಭ್ಯರ್ಥಿಗಾಗಿ ಕೈಪಾಳ್ಯದಲ್ಲಿ ಹುಡುಕಾಟ ನಡೆದಿದೆ. ಕ್ಷೇತ್ರದಲ್ಲಿ ಸತತ 4 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಸಣ್ಣ ಕಮ್ಯುನಿಟಿ ಆಗಿದ್ರೂ ಕೂಡ ಜೋಶಿ ಬಿಜೆಪಿ ಪಕ್ಷದ ಅತಿದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಕ್ಷೇತ್ರದ ಜನರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಪ್ರಹ್ಲಾದ್ ಜೋಶಿ. ಹೀಗಾಗಿ ಜೋಶಿ ಅಶ್ವಮೇಧದ ಕುದುರೆಯನ್ನ ಕಟ್ಟುವಂತಹ ಅಭ್ಯರ್ಥಿಗಾಗಿ ಸದ್ಯ ಕಾಂಗ್ರೆಸ್ ಪಾಳಿಯ ಸರ್ಚಿಂಗ್ ನಲ್ಲಿ ನಿರತವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, 4 ಬಾರಿ ಸತತವಾಗಿ ಗೆದ್ದಿದ್ದಾರೆ, 5ನೇ ಬಾರಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಜೋಶಿಯನ್ನ ಕಟ್ಟಿ ಹಾಕೋದಕ್ಕೆ ಅಂತ ಹೇಳಿ ಅಭ್ಯರ್ಥಿಯ ಹುಡುಕಾಟ ಯಾವ ರೀತಿ ಸಾಗ್ತಾ ಇದೆ, ಯಾರ ಮೇಲೆಲ್ಲ ನಿರೀಕ್ಷೆಗಳಿದ್ದಾವೆ ಅಂತ ಹೇಳಿ? ವಿದ್ಯಾ, ಪ್ರಹ್ಲಾದ್ ಜೋಶಿ ನೀವು ಹೇಳಿದಂತೆ ಸತತ 4 ಬಾರಿ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಭದ್ರ ಹಿಡಿತವನ್ನು ಕಂಡುಕೊಂಡಿದ್ದಾರೆ. ಇವರು ಕಮ್ಯುನಿಟಿ ಸಣ್ಣದಾದರೂ ಕೂಡ ಅವರಿಗೆ ಪಕ್ಷವೇ ದೊಡ್ಡ ಶಕ್ತಿಯಾಗಿದೆ. ಬಿ ಜೆ ಪಿಯ ಅಲೆಯಲ್ಲಿ ಏನು 4 ಬಾರಿ ಗೆದ್ದರೂ ಕೂಡ ಮೊದಲ ಬಾರಿ ಇವರು ವಾಜಪೇಯಿಯವರ ಅಲೆಯಲ್ಲಿ ಗೆದ್ದರು, ನಂತರ ಯಡಿಯೂರಪ್ಪ, ನಂತರ 2 ಬಾರಿ ಮೋದಿಯವರ ಅಲೆಯಲ್ಲಿ ಪ್ರಹ್ಲಾದ್ ಜೋಶಿ ಗೆದ್ದಿರುವಂಥ. ಅದರ ಜೊತೆಗೇ ಗೆಲುವು ಕಾಣ್ತಾ ಇದ್ದಂತೆ ಇಡೀ ಕ್ಷೇತ್ರದಾದ್ಯಂತ ಹಿಡಿತವನ್ನು ತೆಗೆದುಕೊಂಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರೊಂದಿಗೆ ನೇರ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿ ತೊಡಗಿದೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರನ್ನ ಎದುರಿಸಿ ಗೆಲ್ಲಬಲ್ಲ ಶಕ್ತಿ ಯಾರ ಕಡೆ ಇದೆ ಅನ್ನುವಂಥದ್ದೇ ದೊಡ್ಡ ಸೋಜಿಗದ ಸಂಗತಿ ಮತ್ತು ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಆದರೂ ಕೂಡ ಕಾಂಗ್ರೆಸ್ನಲ್ಲಿ 17 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ರಜತ್ ಉಳ್ಳಾಗಡ್ಡಿಮಠ್, ಶಿವಲೀಲಾ ಕುಲಕರ್ಣಿ, ನಾಗರಾಜ್ ಗುರಿಕಾರ್, ಗಡಕೋಡ ಪಾಟೀಲ್, ವಿನೋದ್ ಅಸೂಟಿ, ಅನಿಲ್ ಕುಮಾರ್ ಪಾಟೀಲ್ ಸೇರಿ 17 ಜನ ನಾವು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತಟ್ಟೋದಕ್ಕೆ ರೆಡಿ ಅನ್ನುವಂಥ ಒಂದು ಆಕಾಂಕ್ಷೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕೋದಕ್ಕೆ, ಅವರ ವಿರುದ್ಧ ಗೆಲುವು ಸಾಧಿಸೋದಕ್ಕೆ ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿ ಇದೀಗ ಕಾಂಗ್ರೆಸ್ ಇರುವಂಥದ್ದು. ಇಡೀ ಕ್ಷೇತ್ರದಾದ್ಯಂತ ಈಗಾಗಲೇ 3 ಬಾರಿ ಸಮೀಕ್ಷೆಯನ್ನು ಕಾಂಗ್ರೆಸ್ ನಡೆಸಿದೆ. ಅದರಲ್ಲಿ ರಜತ್ ಉಳ್ಳಾಗಡ್ಡಿಮಠ್, ಶಿವಲೀಲಾ ಕುಲಕರ್ಣಿ ಮತ್ತು ಮೋಹನ್ ಲಿಂಬಿಕಾಯಿ ಅವರ ಹೆಸರಿಟ್ಕೊಂಡು, ಅಂದರೆ ನೀವು ಆಯ್ಕೆ ಅಂತ ಬಂದಾಗ ಪ್ರಹ್ಲಾದ್ ಜೋಶಿ ಅವ್ರನ್ನ ಆಯ್ಕೆ ಮಾಡ್ಕೋತಿರೋ ಅಥವಾ ಉಳಿದ ಈ ಕಾಂಗ್ರೆಸ್ನ 3 ಆಯ್ಕೆ ಮಾಡ್ಕೋತಿರುವಂಥ ಪ್ರಶ್ನೆಯನ್ನು ಈಗಾಗಲೇ ಸಮೀಕ್ಷಾಕಾರರು ಕೇಳ್ತಾ ಇದ್ದಾರೆ. ಅದರ ಜೊತೆಗೇ ಇನ್ನುಳಿದ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಆದರೆ ಪ್ರಹ್ಲಾದ್ ಜೋಶಿ ಇಡೀ ಕ್ಷೇತ್ರದಲ್ಲಿ ಏನು ಹಿಡಿತ ಹೊಂದಿದ್ದಾರೆ. ಈಗಾಗಲೇ ಬಿ ಜೆ ಪಿ ಕೂಡ ರಾಮ ಮಂದಿರ ವಿಷಯಕ್ಕಾಗಿ ಈ ಮತದಾರರ ಮನವನ್ನು ಗೆದ್ದಿದೆ, ಭೂಮಿನಲ್ಲಿದೆ. ಈ ಸನ್ನಿವೇಶದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ. ಅದ್ರ ಜೊತೆಗೇ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವ್ರಿಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ರಜತ್ ಉಳ್ಳಾಗಡ್ಡಿಮಠ್ ಕೂಡ ಇಡೀ ಕ್ಷೇತ್ರದಾದ್ಯಂತ ಸಂಚರಿಸಿ ನಾವು ಕೂಡ ಪ್ರಹ್ಲಾದ್ ಜೋಶಿ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ರೆಡಿ ಅಂತಿದ್ದಾರೆ. ಮೋಹನ್ ಲಿಂಬಿಕಾಯಿ ಕೂಡ ಹಿಂದೆ ಬಿದ್ದಿಲ್ಲ. ಹೀಗೆ ಕಾಂಗ್ರೆಸ್ನ 17 ಅಭ್ಯರ್ಥಿಗಳು ಈಗಾಗಲೇ ರೆಡಿ ಇದ್ದಾರೆ. ಆದರೆ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿದ್ಯಾ, ಪ್ರಕಾಶ್ ನೂಲ್ವಿ, ಅಭ್ಯರ್ಥಿಗಳ ಸಂಖ್ಯೆಯನ್ನ ನೀವೇ ಹೇಳಿದ್ರಿ, ಒಟ್ಟು 17 ಮಂದಿ. ಬಟ್ ನಮಗೆ ಬರುತ್ತಲ್ಲ ಇವಾಗ ಡಿ ಕೆ ಶಿವಕುಮಾರ್ ಪರವಾಗಿರುವಂಥವ್ರು, ಸಿದ್ದರಾಮಯ್ಯ ಅವರ ಪರವಾಗಿರುವಂಥವ್ರು, ಹೀಗಾಗಿ ಯಾರಿಗೆ ಮಣೆ ಹಾಕುವಂತಹ ಚಾನ್ಸಸ್ ಜಾಸ್ತಿ ಅಂತ ಹೇಳಿ? ಈಗಾಗಲೇ ಇಲ್ಲೂ ಕೂಡ ಏನು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಣಗಳು ಜಿಲ್ಲೆಯಲ್ಲೂ ಕೂಡ ಇದ್ದಾವೆ. ಆದರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ಅಭ್ಯರ್ಥಿಯನ್ನು, ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲೇಬೇಕಾದಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಈ ಧಾರವಾಡ ಜಿಲ್ಲೆಗೆ ಏನು ಪ್ರಹ್ಲಾದ್ ಜೋಶಿ ಸತತ 4 ಬಾರಿ ಗೆದ್ದು ಬಂದಿದ್ದಾರೆ. ಅವರು ಇಡೀ ಕ್ಷೇತ್ರದಲ್ಲಿ ಹಿಡಿತವನ್ನು ಕಂಡುಕೊಂಡಿದ್ದಾರೆ. ಈಗ ಹಾಕ್ತಾ ಇರುವಂಥದ್ದು ಹೊಸ ಅಭ್ಯರ್ಥಿ ಇನ್ನುಳಿದ ಟೈಮ್ನಲ್ಲಿ, ಅಂದರೆ ಕೇವಲ ಇನ್ನು 2-3 ತಿಂಗಳಲ್ಲಿ ಕ್ಷೇತ್ರದಲ್ಲಿ ಹೇಗೆ ಹಿಡಿತ ಸಾಧಿಸಬಲ್ಲರು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗತ್ತೆ. ಈಗಾಗಲೇ ಕ್ಷೇತ್ರದಲ್ಲಿ ಪರಿಚಯ ಇರುವಂಥ ವಿನಯ್ ಕುಲಕರ್ಣಿಯವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವ್ರನ್ನ ಕಣಕ್ಕಿಳಿಸೋದು ಸೂಕ್ತ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕಳೆದುಕೊಂಡಂಥ ರಜತ್ ಉಳ್ಳಾಗಡ್ಡಿಮಠ್ ಅವ್ರಿಗೂ ಕೂಡ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಬಿ ಜೆ ಪಿಯಿಂದ
ಕಾಂಗ್ರೆಸ್ಗೆ ಬಂದಂಥ ಮೋಹನ್ ಲಿಂಬೆಕಾಯಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದರು. BJPಯ ಒಳ ಮರ್ಮವನ್ನೆಲ್ಲ ಅರ್ಥಂಥವ್ರು, ಅವ್ರಿಗೂ ಕೂಡ ಮಣೆ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ 3-4 ಜನ ಗೌಡಪ್ಪ ಗೌಡರು ಕೂಡ ಕಣದಿಂದ ಹಿಂದೆ ಕಣದಲ್ಲಿನೇ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಈ 4-5 ಜನರಲ್ಲಿ ನಾವು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.